ಹಲೋ ಎವ್ರಿವನ್, ದಿಸ್ ಈಸ್ ಯೋರ್ ಸ್ಪೈಡಿ. ನಮ್ಮ ಚಿತ್ರದುರ್ಗದ ಯಂಗ್ಸ್ಟರ್ಸ್ಗೋಸ್ಕರ ನಾನೊಂದು ಚಾಲೆಂಜ್ ಆರ್ಗನೈಸ್ ಮಾಡಿದ್ದೀನಿ. ಇಲ್ಲಿ ಟೋಟಲ್ 30 ಪಾರ್ಟಿಸಿಪೆಂಟ್ಸ್ ಇದ್ರು ಅಂಡ್ 30 ಆಲ್ರೆಡಿ 4 ಡಿಸ್ಕ್ವಾಲಿಫೈ ಆಗಿಬಿಟ್ಟಿದ್ದಾರೆ. ಅಂಡ್ ಇಲ್ಲಿ ಈಗ ಟೋಟಲ್ ಇದ್ದಾರೆ 26 ಪಾರ್ಟಿಸಿಪೆಂಟ್ಸ್. ಅಂಡ್ ಈ 26 ಪಾರ್ಟಿಸಿಪೆಂಟ್ಸ್ ಗೋಸ್ಕರ 26 ಸರ್ಕಲ್ಸ್ ಕೂಡ ಇದಾವೆ. ಈ ಟೂರ್ನಮೆಂಟ್ ಆರ್ಗನೈಸ್ ಆಗ್ತಾ ಇರೋದು ಕೋತ್ವಾಲ್ ನಗರ್ 5th ಕ್ರಾಸ್ ಅಲ್ಲಿ ಲೊಕೇಟೆಡ್ ಆಗಿರುವ ಸೂಪರ್ ಸ್ಪೋರ್ಟ್ಸ್ ಅರೇನಾದಲ್ಲಿ. ಈ ವಿಡಿಯೋ ಎಂಡ್ ತನಕ ನೋಡಿ. ಈ ವಿಡಿಯೋಲಿ ಬಹಳ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದಾವೆ, ಸ್ಯಾಕ್ರಿಫೈಸಸ್ ಇದಾವೆ ಅಂಡ್ ಬಹಳ ಇಂಟ್ರೆಸ್ಟಿಂಗ್ ಗೇಮ್ಸ್ ಕೂಡ ಇದೆ. ಸೊ ದಿಸ್ ಇಸ್ ಯೋರ್ ಸ್ಪೈಡಿ ಅಂಡ್ ವೆಲ್ಕಮ್ ಟು ಸ್ಪೈಡಿ ಗೇಮ್ಸ್. ಸೊ ಈ ಸ್ಪೈಡಿ ಗೇಮ್ ಸೀಸನ್ 1 ಬೇಸ್ಡ್ ಆಗಿದೆ ಸ್ಮಾರ್ಟೆಸ್ಟ್ ಅಂಡ್ ಸ್ಟ್ರೆಂತ್ ಬೇಸ್ಡ್ ಗೇಮ್ಸ್ ಮೇಲೆ. ಪ್ಲೇಯರ್ಸ್ ಇಲ್ಲಿ ಕಂಪೀಟ್ ಮಾಡ್ತಾ ಇದ್ದಾರೆ ಫಾರ್ ಅ ಮೆಗಾ ಕ್ಯಾಶ್ ಪ್ರೈಸ್ ಆಫ್ 6500 rupees. ಫಸ್ಟ್ ವಿನ್ನರ್ ಗೆ 6500 rupees ಕ್ಯಾಶ್ ಪ್ರೈಸ್ ಇರುತ್ತೆ ಅಂಡ್ ದ ಟಾಪ್ 10 ವಿಲ್ ಗೆಟ್ ಅ ನಾನ್ ವೆಜ್ ಚಿಕನ್ ಡಿನ್ನರ್. ನಮ್ಮ ಗೇಮ್ಗೆ ಆರಂಭ ಇವಾಗ ಸ್ಟಾರ್ಟ್ ಆಗ್ತೈತೆ. ಸೊ ಒಂದ್ಸತಿ ಸರ್ಕಲ್ ಒಳಗಡೆ ಬಂದ್ಬಿಟ್ರೆ ನೀವು ಸರ್ಕಲ್ ಹೊರಗಡೆ ಹೋಗಂಗಿಲ್ಲ. ಹೋಗ್ಬಿಟ್ರೆ ಡೈರೆಕ್ಟ್ ಎಲಿಮಿನೇಟ್ ಆಗ್ತೀರಾ. ಸೊ ಯಾರ್ಯಾರು ಪ್ಲೇಯರ್ಸ್ ಇದ್ದಾರೆ ಎಲ್ಲರೂ ಒಳಗೆ ಬಂದ್ಬಿಟ್ರು. ನಮ್ಮ ಚಿತ್ರದುರ್ಗದಲ್ಲಿ ಇದೇ ಫಸ್ಟ್ ಟೈಮ್ ಒಂದು ಯುನೀಕ್ ಟೂರ್ನಮೆಂಟ್ ಆಗ್ತಾ ಇರೋದು ಆ್ಯಂಡ್ ಈ ಟೂರ್ನಮೆಂಟಲ್ಲಿ ಫಸ್ಟ್ ಗೇಮ್ ಈಗ ಸ್ಟಾರ್ಟ್ ಆಗುತ್ತೆ. ಆ ಗೇಮಿಗೆ ಹೋಸ್ಟ್ ಮಾಡೋದಕ್ಕೆ ನಾನು ಕಾಲ್ ಮಾಡ್ತಾ ಇರೋದು ನಮ್ಮ ಚಿತ್ರದುರ್ಗದ ಅಂಡರ್ ರೇಟೆಡ್ ಕಾಂಟೆಂಟ್ ಕ್ರಿಯೇಟರ್ ಹಾಗೂ ಫುಡ್ ಬ್ಲಾಗರ್ ದ ಎಪಿಕ್ ಡುವೋ. This is your Bites and Jones, the Epic Duo. ನನ್ನ ಹೆಸರು ಅಫಿಷಿಯಲಿ ಮುಕ್ತಿಕಾರ್ ಅಂತ. ನಾನು ಒಂದು ಕ್ರಿಯೇಟರ್. ಸೊ ಈ ಸ್ಪೈಡಿ ಗೇಮ್ಸ್ ಮೊದಲ ಗೇಮ್ ಇದು ಡಮ್ಮಿ ಅಂತ. ಸೊ ಫಸ್ಟ್ ಆಫ್ ಆಲ್ ಗೇಮ್ ದ ರೂಲ್ಸ್ ಹೇಳ್ಬಿಡ್ತೀನಿ. ಮ್ಯೂಸಿಕ್ ಪ್ಲೇ ಆಗ್ತೈತೆ, ಸ್ಟ್ಯಾಚು ಅಂತೀವಿ, ಆವಾಗ ಸ್ಟ್ಯಾಚು ಆಗಬೇಕು. ಬಟ್ ಟ್ವಿಸ್ಟ್ ಏನ್ ಗೊತ್ತಾ, ಮ್ಯೂಸಿಕ್ ಪ್ಲೇ ಆಗ್ತೈತೆ. ಮ್ಯೂಸಿಕ್ ಪ್ಲೇ ಆಗ್ಬೇಕಾದ್ರೆ ನಿಮ್ಮ ಆಕ್ಷನ್ ಹೆಂಗಿರ್ತದೆ ಹಿಂಗ್ ಮಾಡ್ತಿರ್ಬೇಕು. ಇದು ನೀಸ್ನ ಹಿಂಗ್ ಮಾಡ್ತಿರ್ಬೇಕು. ನೀಸ್ ಅಪ್ ಡೌನ್ ಮಾಡ್ತಿರ್ಬೇಕು. ಫಸ್ಟ್ ನೀಸ್ ಅಪ್ ಡೌನ್ ಮಾಡಬೇಕು. ಬಟ್ ನೀಸ್ ಮಾಡ್ಬೇಕಾದ್ರೆ ಸರ್ಕಲ್ ಇಂದ ಹೊರಗೆ ಹೋಗಂಗಿಲ್ಲ, ಸರ್ಕಲ್ಗೂ ಟಚ್ ಆಗಂಗಿಲ್ಲ. ಮ್ಯೂಸಿಕ್ ಸ್ಟಾಪ್ ಆಗ್ತೈತೆ, ಸ್ಟ್ಯಾಚು ಅಂತೀವಿ, ಅದ್ ನೀಸ್ ಹೆಂಗ್ ಪೊಸಿಷನ್ ಅಲ್ಲಿ ಇರ್ತೈತೆ ಹಂಗೆ. तुमना है कि तुम्हें जैसा स्कूल में मारफेस्ट करती है वैसा सर्कल के अंदर खड़को करते रहना जब तक का म्यूजिक चलते रहता तब तक. अगर एक बार म्यूजिक स्टॉप होकर तुमने स्टैच्यू कर को बोल ले तो तुम्हें कौन से पोजीशन में रहती है वो पोजीशन में चढ़ना. अगर क्या तो भी जरा हले कर को बोले तो हमारे वॉलंटियर्स ध्यान से देखते रहती. 6 एलिमिनेशन तो हमें दूसरा गेम स्टार्ट करते हैं. ಸೊ 26 ಪಾರ್ಟಿಸಿಪೆಂಟ್ಸ್ ಜೊತೆ ನಮ್ಮ ಫಸ್ಟ್ ಗೇಮ್ ಸ್ಟಾರ್ಟ್ ಆಗ್ತಾ ಇದೆ ಅಂಡ್ ಈ ಗೇಮ್ ಅಲ್ಲಿ ನಮಗೆ ಬೇಕು ಟೋಟಲ್ 6 ಎಲಿಮಿನೇಷನ್. ವಿಡಿಯೋ ಎಂಡ್ ತನಕ ನೋಡಿ ಅಂಡ್ ನಿಮ್ಮ ಸ್ಪೈಡಿಗೆ ಸಪೋರ್ಟ್ ಮಾಡೋದಕ್ಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಆಲ್ರೆಡಿ 3 ಎಲಿಮಿನೇಷನ್ಸ್ ಆಗಿದ್ದಾವೆ ಅಂಡ್ ಇನ್ನ 3 ಎಲಿಮಿನೇಷನ್ಸ್ ಆಗೋ ಬಾಕಿ ಇದೆ. ಎಲ್ಲ ಪ್ಲೇಯರ್ಸ್ ಬಹಳ ಫೋಕಸ್ ಹಾಗೂ ಬಹಳ ಡೆಡಿಕೇಶನ್ ಇಂದ ಗೇಮ್ ನ ಆಡ್ತಾ ಇದ್ದಾರೆ ಅಂಡ್ ಈಗ ನಮ್ಮ ಹತ್ರ ಆಲ್ರೆಡಿ 5 ಎಲಿಮಿನೇಷನ್ಸ್ ಆಗ್ಬಿಟ್ಟಿದ್ದಾವೆ. ಈಗ 1 ಎಲಿಮಿನೇಷನ್ ಇಂದ ಈ ಗೇಮ್ ಕಂಪ್ಲೀಟ್ ಆಗುತ್ತೆ. ಅಂಡ್ ಇನ್ನ ನೀವು ದ ಎಪಿಕ್ ಡುವೋಗೆ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಸ್ಟ್ ಫುಡ್ ಬ್ಲಾಗಿಂಗ್ ಕಾಂಟೆಂಟ್ ನ ಎಂಜಾಯ್ ಮಾಡಿ. ಮೇಕ್ ಶೋರ್ ಟು ಸಪೋರ್ಟ್ ಮೈ ಬ್ರದರ್. ಪ್ಲೇಯರ್ಸ್ ಬಹಳ ಫೋಕಸ್ ಇಂದ ಆಡ್ತಿದ್ದಾರೆ ಅಂಡ್ ನೀವು ನೋಡಬಹುದು ಇಲ್ಲಿ ಎಷ್ಟು ಕ್ವೈಟ್ನೆಸ್ ಇದೆ ಅಂತ. ಸೊ ಪ್ಲೇಯರ್ಸ್ ಈಗ ನಮಗೆ ಜಸ್ಟ್ 1 ಎಲಿಮಿನೇಷನ್ ಬೇಕಾಗಿದೆ, ಜಸ್ಟ್ 1 ಎಲಿಮಿನೇಷನ್. ಓಕೆ, ಗೇಮ್ ಸ್ಟಾಪ್ ಆಗಿದೆ. ಇಲ್ಲಿ ನಮಗೆ 6 ಮೆಂಬರ್ಸ್ ಫಸ್ಟ್ ರೌಂಡ್ ಕಂಪ್ಲೀಟೆಡ್. ಸೊ ಟೋಟಲ್ 6 ಎಲಿಮಿನೇಷನ್ಸ್ ಇಂದ ನಮ್ಮ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿದೆ ಅಂಡ್ ಈಗ ನಮ್ಮ ಹತ್ರ ಉಳಿದಿದ್ದಾವೆ ಟೋಟಲ್ ಎಷ್ಟು ಪಾರ್ಟಿಸಿಪೆಂಟ್ಸ್ ಉಳಿದಿದ್ದಾವೆ. ಸೊ ಇವರು ನಮ್ಮ ಫಸ್ಟ್ ಗೇಮ್ ಎಲಿಮಿನೇಷನ್ಸ್. ಬಹಳ ಟ್ರೈ ಮಾಡೋ ನಂತರ ಇವರು ಎಲಿಮಿನೇಟ್ ಆಗಿದ್ದಾರೆ. ಆದರೂ ಇವರು ಪಾರ್ಟಿಸಿಪೇಟ್ ಮಾಡಿದ್ರಲ್ಲ, ಅದೇ ಇವ್ರಿಗೋಸ್ಕರ ಒಂದು ವಿನಿಂಗ್ ಥರಾನೇ. ಯಾಕಂದರೆ 100% ಜನರಲ್ಲಿ ಜಸ್ಟ್ 1% ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಆ್ಯಂಡ್ ಇವರು ಆ 1% ಅಲ್ಲಿ ಇದ್ದಾರೆ. ಸೊ ಥ್ಯಾಂಕ್ಸ್ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ಸ್ಪೈಡಿ ಗೇಮ್ಸ್. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಬೇಜಾರೋದಕ್ಕೂ ಅವಶ್ಯಕತೆ ಇಲ್ಲ, ಯಾಕಂದರೆ ಮತ್ತೆ ನಾವು ಸಿಗ್ತೀವಿ, ಮತ್ತೆ ನೀವು ಆಡ್ತೀರಾ ಆ್ಯಂಡ್ 100% ನೆಕ್ಸ್ಟ್ ಟೈಮ್ ನೀವು ಇನ್ಶಾಲ್ಲ ವಿನ್ ಆಗೇ ಆಗ್ತೀರಾ. ಸೊ ಈಗ ನಮ್ಮ ಸೆಕೆಂಡ್ ಗೇಮ್ ಸ್ಟಾರ್ಟ್ ಆಗ್ತಾ ಇದೆ ಆ್ಯಂಡ್ ಫಸ್ಟ್ ಗೇಮಲ್ಲಿ ನಮಗೆ ಆಲ್ರೆಡಿ 6 ಎಲಿಮಿನೇಷನ್ ಸಿಗ್ಬಿಟ್ಟಿದ್ದಾರೆ ಆ್ಯಂಡ್ ಈ ಗೇಮಲ್ಲಿ ನಮಗೆ ಎಲಿಮಿನೇಷನ್ ಸಿಗಬೇಕು 6 ಎಲಿಮಿನೇಷನ್ಸ್. ಹಾಗೂ ಈ ಗೇಮ್ನ ಹೋಸ್ಟ್ ಮಾಡ್ತಾ ಇರೋದು ನಮ್ಮ ಚಿತ್ರದುರ್ಗದ ಒನ್ ಆಫ್ ದ ಮೋಸ್ಟ್ ಅಂಡರ್ ರೇಟೆಡ್ ಫುಡ್ ಬ್ಲಾಗರ್ ಹಾಗೂ ಬ್ಲಾಗ್ ಕ್ರಿಯೇಟರ್ ತಲ್ಹಾ ಸ್ಟುಡಿಯೋ. ಗೇಮ್ ಯಾವ್ದು ಆಡ್ತಿದೀವಿ ಅಂದ್ರೆ ಸ್ಪೀಡ್ ರನ್ ಅಂತ. ಇದರಲ್ಲಿ ನೀವು ಬಹಳ ಸ್ಪೀಡ್ ಇಡಬೇಕು. ಇಲ್ಲಿಂದ ಕೂಗ್ತೀವಿ ಹೆಡ್ ಅಂತ, ನೀವು ಅದು ಹೆಡ್ ತೋರಿಸ್ಬೇಕು ನಮಗೆ ಹಿಂಗೆ. ಆಮೇಲೆ ಶೋಲ್ಡರ್ ಅಂತೀವಿ, ಶೋಲ್ಡರ್ ಟಚ್ ಮಾಡಬೇಕು. ಆಮೇಲೆ ನೀಸ್ ಅಂತೀವಿ, ನೀಸ್ ಟಚ್ ಮಾಡಬೇಕು. ಆಮೇಲೆ ಟೋಸ್ ಅಂತೀವಿ, ಟೋಸ್ ಟಚ್ ಮಾಡಬೇಕು. ಆಮೇಲೆ ನಾನು ಸ್ಪೀಡಾಗಿ ಹೇಳ್ತೀನಿ. ಸೊ ಎವ್ರಿವನ್ ರೆಡಿ? 3, 2, 1 ಗೋ. ಹೆಡ್
shoulder, knees, toes. ಗೇಮ್ ಸ್ಟಾರ್ಟ್ ಆಗಿದ್ದು 1 ಮಿನಿಟಲ್ಲಿ ನಮಗೆ 1 ಎಲಿಮಿನೇಷನ್ ಸಿಕ್ಕಿದೆ. ಸೊ ಈಗ ನಮ್ಮ ಸೆಕೆಂಡ್ ಗೇಮಲ್ಲಿ ಟೋಟಲ್ 4 ಎಲಿಮಿನೇಷನ್ಸ್ ಆಗಿದೆ. ಆ್ಯಂಡ್ ಹೇಳ್ಬೇಕಂದ್ರೆ ಇವರು ಬಹಳ ಚೆನ್ನಾಗಿ ಆಡಿದ್ದಾರೆ. ಆಲ್ಮೋಸ್ಟ್ ಇವರು ಫುಲ್ ಪೊಟೆನ್ಷಿಯಲ್ ಇಂದ ಇವರು ಟ್ರೈ ಮಾಡಿದ್ದಾರೆ, ಆದರೆ ಈಗ ಎಲಿಮಿನೇಟ್ ಆಗಿದ್ದಾರೆ. ಸೊ ನಾನು ಹೇಳೋದು ಏನಂದ್ರೆ ವಿನಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್, ಫಸ್ಟ್ ಪಾರ್ಟಿಸಿಪೇಟ್ ಮಾಡೋದು ಮುಖ್ಯವಾಗಿರುತ್ತೆ. ಸೊ ಬೇಜಾರಾಗಬೇಡ್ರಿ, ಮುಂದೆ ಇನ್ನೂ ಅಪರ್ಚುನಿಟೀಸ್ ಬರ್ತವೆ, ಮುಂದೆ ಇನ್ನೂ ಸ್ಪೈಡಿ ಗೇಮ್ಸ್ ಬರ್ತವೆ, ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಪಾರ್ಟಿಸಿಪೇಟಿಂಗ್ ಅವರ್ ಸ್ಪೈಡಿ ಗೇಮ್ ಸೀಸನ್ 1. ಸೊ ಈಗ ನಮ್ಮ ಸೆಕೆಂಡ್ ಗೇಮ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಈಗ ನಮ್ಮ ಹತ್ರ ಟೋಟಲ್ 15 ಪಾರ್ಟಿಸಿಪೆಂಟ್ಸ್ ಉಳಿದಿದ್ದಾರೆ. ಸೊ ನೋಡೋಣ ಇದರಲ್ಲಿ ಯಾರು ಟಾಪ್ 1 ಅಲ್ಲಿ ಬರ್ತಾರೆ ಆ್ಯಂಡ್ ಯಾರು ಟಾಪ್ 10 ಅಲ್ಲಿ ಬರ್ತಾರೆ. ಸ್ಟೆಪ್ ಬೈ ಸ್ಟೆಪ್ ನಮ್ಮ ಗೇಮ್ಸ್ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗ್ತಾ ಇದೆ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಈಗ ಸ್ವಲ್ಪ ನಮ್ಮ ಪ್ಲೇಯರ್ಸ್ ಹತ್ರ ಎಕ್ಸ್ಪೀರಿಯನ್ಸ್ ಕೇಳೋಣ. ಸೊ ನಮ್ಮ ಪಾರ್ಟಿಸಿಪೆಂಟ್ ಫರಾನ್ ಅವರು ಸ್ಪೈಡಿ ಗೇಮ್ಸಲ್ಲಿ ಬಂದು ಅವರಿಗೆ ಹೇಗೆ ಅನಿಸ್ತಾ ಇದೆ ಒಂದು ಸ್ವಲ್ಪ ಹೇಳ್ತೀರಾ? ಸೊ ನೀವು ಎಷ್ಟು ಗೇಮ್ ಸರ್ವೈವ್ ಮಾಡಿದ್ದೀರಾ? ಸೊ ನಿಮಗೇನು ಅನಿಸುತ್ತೆ ಫರಾನ್, ನೀವು ವಿನ್ ಆಗ್ತೀರಾ? 100% ಆಗ್ಬೋದು. ಫಸ್ಟ್ಲಿ ಎಲ್ಲರ ಹತ್ರ ನಾವು ಗೆಲ್ತೀವಂತ ಕಾನ್ಫಿಡೆನ್ಸ್ ಇರಬೇಕು, ಅದು ಫರಾನ್ ಹತ್ರ ಇದೆ. ಸೊ ಇವರು ನಮ್ಮ ಪಾರ್ಟಿಸಿಪೆಂಟ್ ಸುಹೀಲ್ ಅಂತ. ಇವ್ರಿಗೆ ಏನು ಒಪಿನಿಯನ್ ಇದೆ ಬನ್ನಿ ಕೇಳೋಣ. ಸೊ ಸುಹೀಲ್, ನೀವೇನು ಅಂದ್ಕೊಳ್ತೀರಾ, ನೀವು ವಿನ್ ಆಗ್ತೀರಾ? ಸೊ ಸಲ್ಮಾನ್ ಅವರೇ, ನಿಮಗೆ ಗೇಮ್ಸಲ್ಲಿ ಇಂಟ್ರೆಸ್ಟ್ ಬರ್ತಿದೆಯಾ, ಬೋರ್ ಆಗ್ತಾ ಇದೆಯಾ, ಒಂದು ಸ್ವಲ್ಪ ಹೇಳ್ತೀರಾ? ಸೊ ನಿಮ್ಗೆ ಏನು ಅನಿಸುತ್ತೆ, ನೀವು ವಿನ್ ಆಗ್ತೀರಾ? ಇನ್ಶಾಅಲ್ಲಾ ಆಗ್ತಾರೆ. ಸೊ ಇದೇ ಥರ ನಮ್ಮ ಹತ್ರ ನಮ್ಮ ಕ್ಯೂಟೆಸ್ಟ್ ಪ್ಲೇಯರ್ ಒರ್ಹಾನ್ ಕೂಡ ಇದ್ದಾರೆ. ನನ್ನ ಪ್ರಕಾರ ಇವರೇ ಇಲ್ಲಿ ಸ್ಪೈಡಿ ಗೇಮ್ ಸೀಸನ್ 1 ವಿನ್ನರ್ ಆಗೋದು. ಆ್ಯಂಡ್ ಎಲ್ಲರ ಮಧ್ಯೆ ಇವರೇ ಸಬ್ಸೆ ಚೆನ್ನಾಗಿ ಆಡ್ತಿರೋದು. ಸೊ ಫೈನಲಿ ಈಗ ನಮ್ಮ ಫೇಸ್ 3 15 ಪ್ಲೇಯರ್ಸ್ ಜೊತೆ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಈ ಗೇಮ್ ಹೆಸರು ದ ಫ್ಲಮಿಂಗೋ ಗೇಮು. ಒಂದು ಕಾಲು ಹಿಂಗಿರ್ಬೇಕು, ಓಕೆನಾ? ನೀವು ಕೈಯಲ್ಲಿ ಇಟ್ಕೊಳ್ತೀರಂದ್ರೆ ಓಕೆ, ಬಟ್ ಇದು ಬಿಟ್ಟು ಇದು ಎತ್ತಿತ್ತು ಅಂದರೆ ಬರಲ್ಲ. ವಾಲಂಟಿಯರ್ ನೋಡ್ತಿರ್ತಾರೆ, ಅದು ಎಲಿಮಿನೇಷನ್. ಅದು ಓನ್ಲಿ 1 ಲೆಗ್ ಮೂವ್ಮೆಂಟ್ ಐತೆ. ಸರ್ಕಲ್ ಟಚ್ ಇಲ್ಲಾಂದ್ರೆ ಕಾಲು ಕೆಳಗೆ ಹೋಯ್ತಂದ್ರೆ ಔಟ್. ಸೊ ಈ ಗೇಮಲ್ಲಿ ನಮಗೆ ಟಾಪ್ 10 ಸಿಗ್ತಾರೆ. ಸೊ 3, 2, 1 ಗೋ. ಆ್ಯಂಡ್ ಇಲ್ಲೇ ಆಯಿತು ನಮ್ಮ 3rd ಎಲಿಮಿನೇಷನ್. ಸೊ ಇನ್ನು ಈಗ 2 ಎಲಿಮಿನೇಷನ್ಸ್ ಬಾಕಿ ಇದೆ. ಸೊ ಆಲ್ ದ ಬೆಸ್ಟ್ ಫಾರ್ ಎವ್ರಿವನ್. ಲೆಗ್ ಒಂದು ಚೂರು ಕೆಳಗೆ ಬಂದರೆ ಇವರು ಎಲಿಮಿನೇಟ್ ಆಗ್ತಾರೆ. ಸೊ ಇಲ್ಲಿ ಒಂದು ಸಿನಿಮ್ಯಾಟಿಕ್ ಸೀನ್ ಆಗ್ತಾ ಇದೆ. ಬನ್ನಿ ಕೆಳಗೆ ಬನ್ನಿ. ಈ ಲೆಗ್ ಫ್ಲೋರಿಂದ ಜಸ್ಟ್ 1 ಇಂಚ್ ಮೇಲಿದೆ ಅಷ್ಟೇ, ಆದರೂ ಇವರು ಬಹಳ ಕೋಶಿಶ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನಮ್ಮ ಕ್ಯೂಟೆಸ್ಟ್ ಪ್ಲೇಯರ್ ಎಲ್ಲರಿಗೂ ಸರ್ಪಾಸ್ ಮಾಡಿ ಎಲ್ಲರಿಗಿಂತ ಚೆನ್ನಾಗಿ ಆಡ್ತಿದ್ದಾರೆ. ಇವರಿಗೆ ನೋಡಿ ಕಲಿಬೇಕು ಎಲ್ಲರೂ. ಸ್ಪೈಡಿ ಗೇಮ್ ಸೀಸನ್ 1 ವಿನ್ನರ್. ಈಗ ನಮ್ಮ ಫೇಸ್ 3 ಕಂಪ್ಲೀಟ್ ಆಗಿದೆ 5 ಎಲಿಮಿನೇಷನ್ಸ್ ಇಂದ. ಸೊ ಈಗ ನಮ್ಮ ಸ್ಪೈಡಿ ಗೇಮ್ ಸೀಸನ್ 1 ಮುಕ್ತಾಯಕ್ಕೆ ಬಹಳ ಹತ್ರ ಇದೆ, ಯಾಕಂದ್ರೆ ನಮಗೆ ನಮ್ಮ ಟಾಪ್ 10 ಫೈನಲ್ ಸಿಕ್ಕಿದ್ದಾರೆ. ಆ್ಯಂಡ್ ಈ ಟಾಪ್ 10ಗೆ ನಾವು ಯಾವ ರೆಸ್ಟೋರೆಂಟಲ್ಲಿ ಮಾತಾಡ್ತಿದ್ದೀವಿ ಅಂದರೆ, जैसे कि तुम सब जानते हैं कि स्पाइडी एक्सप्लोर हम गेम ऑर्गेनाइज करते हैं. वो गेम के स्पॉन्सर जो तुम ना टॉप 10 विनर्स को होटल में ऑफर देखो हैं, इनोज वो होटल के ओनर और इनोज वो ऑफर ऑर्गेनाइज करते हैं. हमारे मेन स्पॉन्सर इनो एम्पायर होटल, उसके ओनर इनो. मैं देख सकते हैं टॉप 10 विनर्स इलेक्ट हो को हैं. अब टॉप 10 विनर्स में जो बाकी हैं उनके ऊपर डिपेंड है विनर कौन होता है और टॉप 10 कौन आती है. बस टॉप 10 को एम्पायर में 100% डिनर बुक्ड है. डिनर फिक्स है, टॉप 10 को तो डिनर फिक्स होगा. ಸೊ ಎಂಪೈರ್ ರೆಸ್ಟೋರೆಂಟಿನ ಸೆಕೆಂಡ್ ಬ್ರಾಂಚ್ ಲಾಂಚ್ ಆಗಿದೆ ನಮ್ಮ ಚಿತ್ರದುರ್ಗದ JCR ಮೇನ್ ಸರ್ಕಲ್ ಅಲ್ಲಿ. ಸೊ ಎಲ್ಲರೂ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡೋದು ಮರಿಬೇಡಿ, ಯಾಕಂದ್ರೆ ಇವರ ಫುಡ್ ಕ್ವಾಲಿಟಿ ಹಾಗೂ ಇವರ ಸರ್ವಿಸ್ ಟಾಪ್ ನಾಚ್ ಇದೆ. ಸೊ ಎಲ್ಲರೂ ಮಸ್ಟ್ ವಿಸಿಟ್ ಮಾಡಿ. ಇವರಿಗೆ ಎಂಕರೇಜ್ ಮಾಡೋದಕ್ಕೆ ಎಲ್ಲರೂ ಒಂದ್ಸತಿ ಇವರಿಗೆ ಚಪ್ಪಾಳೆ ಹೊಡಿ.
ಸೊ ನಮ್ಮ ಟಾಪ್ 10 ಫೈನಲಿಸ್ಗೋಸ್ಕರ ನಂತರ ಒಂದು ಪ್ಲಾನ್ ಇದೆ. ಇವರು ಸ್ಮಾರ್ಟ್ನೆಸ್ ಗೇಮ್ ಆಡ್ತಾರಾ ಅಥವಾ ಸ್ಟ್ರೆಂತ್ ಗೇಮ್ ಆಡ್ತಾರಾ ಇದು ಡಿಸೈಡ್ ಮಾಡೋದು ಇವ್ರ ಕೈಯಲ್ಲಿರುತ್ತೆ. ಈಗ ಮೆಜಾರಿಟಿ ಜನ ಸ್ಮಾರ್ಟ್ ಗೇಮ್ ಚೂಸ್ ಮಾಡಿದ್ರೆ ಎಲ್ಲರೂ ಸ್ಮಾರ್ಟ್ ಗೇಮ್ ಆಡ್ತಾರೆ, ಅಂಡ್ ಎಲ್ಲರೂ ಜನ ಸ್ಟ್ರೆಂತ್ ಗೇಮ್ ಚೂಸ್ ಮಾಡಿದ್ರೆ ಎಲ್ಲರೂ ಎಂಡ್ಯೂರೆನ್ಸ್ ಗೇಮ್ ಆಡ್ತಾರೆ. ಚಾಯ್ಸ್ ಮಾಡೋದು ಇವ್ರ ಕೈಯಲ್ಲಿದೆ. ಅಂಡ್ ಈ ಗೇಮಲ್ಲಿ ನಮಗೆ ಟೋಟಲ್ 4 ಎಲಿಮಿನೇಷನ್ಸ್ ಬೇಕು, ಅಂಡ್ ದೆನ್ ನಾವು ನಮ್ಮ ಟಾಪ್ 6ಗೆ ರೀಚ್ ಆಗ್ತೀವಿ. ಬನ್ನಿ ಇವ್ರಿಗೆ ಕೇಳೋಣ ಇವ್ರು ಯಾವ ಗೇಮ್ ಆಡೋಕೆ ಇಷ್ಟಪಡ್ತಾರೆ. ಸ್ಮಾರ್ಟ್ ಗೇಮ್. ಎಂಡ್ಯೂರೆನ್ಸ್ का स्ट्रेंथ स्मार्ट अब ताकत के ಮೆಜಾರಿಟಿ ವಿನ್ಸ್. ಎಂಡ್ಯೂರೆನ್ಸ್ ಗೇಮ್ಗೆ ಟೋಟಲ್ 7 ವೋಟ್ ಸಿಗ್ತದೆ, ಹಾಗೂ ಸ್ಮಾರ್ಟ್ ಗೇಮ್ಸ್ಗೆ ಬರೀ 2 ವೋಟ್ ಸಿಗ್ತದೆ. ಸೊ ಅದಕ್ಕೋಸ್ಕರ ಈಗ ನಾವು ಪ್ಲೇ ಮಾಡೋದು ಎಂಡ್ಯೂರೆನ್ಸ್ ಗೇಮ್. ಸೊ ನೀವೆಲ್ಲರೂ ಚಾಯ್ಸ್ ಮಾಡಿದ ಪ್ರಕಾರ ಎಲ್ಲರೂ ಮೆಜಾರಿಟಿ ಎಂಡ್ಯೂರೆನ್ಸ್ಗೆ ವೋಟ್ ಮಾಡಿದ್ದಾರೆ. ಸೊ ನಾವೀಗ ಎಂಡ್ಯೂರೆನ್ಸ್ ಗೇಮ್ ಪ್ಲೇ ಮಾಡ್ತೀವಿ. ಅಂಡ್ ಆ ಗೇಮಿನ ರೂಲ್ಸ್ ಹೇಳ್ತಾರೆ ನಮ್ಮ ತಲಾ ಬ್ರದರ್. ಸೊ ಎಂಡ್ಯೂರೆನ್ಸ್ ಗೇಮ್ ಏನಂದ್ರೆ, ನಿಮಗೆ ಚೇರ್ ಐತೆ ಅಂತ ನೀವು ಹಂಗೆ ತಿಳ್ಕೊಂಡು ಕುತ್ಕೋಬೇಕು. ಸೊ ಗೇಮ್ ಸ್ಟಾರ್ಟ್ ಆದ ತಕ್ಷಣನೇ ನೀವು ಹಿಂಗೆ ಕುತ್ಕೋಬೇಕು. ಇಮ್ಯಾಜಿನ್ ಯುವರ್ ಇನ್ ಚೇರ್ ಮುಖಾಂತರ ಕುತ್ಕೋಬೇಕು. ಸೊ ಈ ಗೇಮ್ನಲ್ಲಿ ನಮಗೆ ಟೋಟಲ್ 4 ಎಲಿಮಿನೇಷನ್ ಬೇಕು. ಅಂಡ್ ಅದಾಗಿದ್ಮೇಲೆ ನಮ್ಮ ಹತ್ರ ನಮ್ಮ ಟಾಪ್ 6 ಪ್ಲೇಯರ್ಸ್ ಇರ್ತಾರೆ. ಅಂಡ್ ಸೊ ದ ಗೇಮ್ ಸ್ಟಾರ್ಟ್ಸ್ ಇನ್ 3, 2, 1 ಗೋ. ಸೊ ಎಲ್ಲರೂ ಬಹಳ ಕಷ್ಟಪಟ್ಟು ಈ ಗೇಮ್ಸ್ನ ಆಡ್ತಾ ಇದ್ದಾರೆ. ಆ್ಯಂಡ್ ಈಗ ನಮ್ಮ ಹತ್ರ ಫೈನಲಿ 3 ಎಲಿಮಿನೇಷನ್ಸ್ ಆಗಿಬಿಟ್ಟಿದೆ. ಆ್ಯಂಡ್ ಈಗ 1 ಎಲಿಮಿನೇಷನ್ ಬಾಕಿ. ಓನ್ಲಿ 1 ಎಲಿಮಿನೇಷನ್ಸ್ ನೀಡೆಡ್ ಗೈಸ್. ಸೊ ಈ 10 ಮಿನಿಟ್ಸ್ ಇನ್ ಗೇಮ್ ನಂತರ ನಮಗೆ ನಮ್ಮ ಫೈನಲ್ ಎಲಿಮಿನೇಷನ್ ಸಿಕ್ತು. ಬಂದಾಗಿಂದ ಎಲ್ಲ ಗೇಮ್ಸ್ ಡಾಮಿನೇಟ್ ಮಾಡ್ತಿದ್ದಾರೆ ನಮ್ಮ ದರ್ಶನ್ ಅವರು. मेहनत थी जो कापे मैं सोचा कि एलिमिनेट होती कर, लेकिन इनके फाइनल स्ट्रेंथ तक अभी मैं इनके खड़खड़ के पेशेंस देखो इंसान के अंदर कितना है. ये होता स्पाइडी गेम. इदे स्पाइडी गेम्स अंदर ये असल में गेम्स, ये नॉर्मल गेम्स ना मैं खेला रही, ये यूनिक वे ऑफ गेमिंग. ಸೊ ಈಗ ನಮ್ಮ ಪ್ಲೇಯರ್ ನಂಬರ್ 1 ರಾಜೀವ್ ಅವರು ಟಾಪ್ 6 ಅಲ್ಲಿ ಬಂದ್ಬಿಟ್ಟಿದ್ದಾರೆ. ಆ್ಯಂಡ್ ಐ ಆಮ್ ವಿಶಿಂಗ್ ಹಿಮ್ ಆಲ್ ದ ಬೆಸ್ಟ್ ಫಾರ್ ಫ್ಯೂಚರ್ ಗೇಮಿಂಗ್. ಆ್ಯಂಡ್ ಈಗ ಇಲ್ಲಿ ಇದ್ದಾರೆ ನಮ್ಮ ಸ್ಪೈಡಿ ಗೇಮ್ ಸೀಸನ್ 1 ಯಂಗೆಸ್ಟ್ ಪ್ಲೇಯರ್ ಶೇಖ್ ಮೊಯಿನ್ ಅಂತ. ಟಾಪ್ 15 ಟಾಪ್ 20 ಅಲ್ಲ, ಈಗ ಇವರು ಡೈರೆಕ್ಟ್ ಟಾಪ್ 6 ಅಲ್ಲಿ ಎಂಟ್ರಿ ಆಗಿದ್ದಾರೆ. ಆ್ಯಂಡ್ ಇವರು ಇನ್ನ ಜಸ್ಟ್ 12 ಇಯರ್ಸ್ ಓಲ್ಡ್ ಆಗಿದ್ದಾರೆ. ಆ್ಯಂಡ್ ಈ ಏಜ್ ಅಲ್ಲಿ ಇವರು ಇಷ್ಟು ಗೇಮ್ ಸರ್ವೈವ್ ಮಾಡಿ ಇಲ್ಲಿ ತನಕ ಬಂದಿದ್ದಾರೆ ಅಂದ್ರೆ ನನ್ನ ಪ್ರಕಾರ ಇವರೇ ವಿನ್ ಆಗೋದು ನಮ್ಮ ಸ್ಪೈಡಿ ಗೇಮ್ ಸೀಸನ್ 1. साथ तो देखी ना, बहुत बड़ी चीज साथ ही सब चला पर है रीजन साथ एक दिन 7 लाख बनती इंशाल्लाह. जय स्पीड. ಸೊ ಈಗ ನಮ್ಮ ಹತ್ರ ಇದ್ದಾರೆ ನಮ್ಮ ಟಾಪ್ 6 ಪ್ಲೇಯರ್ಸ್. ಆ್ಯಂಡ್ ಈ ಟಾಪ್ 6 ಪ್ಲೇಯರ್ಸ್ಗೋಸ್ಕರ ನಾನೊಂದು ವಂಡರ್ಫುಲ್ ಗೇಮ್ ಪ್ಲಾನ್ ಮಾಡಿದ್ದೀನಿ. ಸೊ ವಿಡಿಯೋ ಎಂಡ್ ತಗ ನೋಡಿ, ಫಿನಾಲೆ ಬಹಳ ಹತ್ರ ಇದೆ. ಸೊ ನಮ್ಮ ಟಾಪ್ 6 ಪ್ಲೇಯರ್ಸ್ಗೋಸ್ಕರ ನಾವೊಂದು ಇಂಟ್ರೆಸ್ಟಿಂಗ್ ಗೇಮ್ ಆರ್ಗನೈಸ್ ಮಾಡಿದ್ವಿ, ದ ಬಾಲ್ ಡಿಸೈಡ್ ದ ಫಾಲ್. ಈ ಗೇಮ್ನ ಆಡ್ಸೋದಕ್ಕೆ ನಮ್ಮ ಹತ್ರ ಒಬ್ರು ಹೋಸ್ಟ್ ಕೂಡ ಇದ್ದಾರೆ. ನಮ್ಮ ಹೋಸ್ಟ್ ಅವರು ಸ್ಟಾರ್ಟ್ ಟು ಸ್ಟಾಪ್ ಅವ್ರು ಅಂತಾರೆ. ಕರೆಕ್ಟ್ ಕೇಳಿ ಇದು ಅವರಿಗೆ ಇದು ಮಾಡಬೇಕು. ಓಕೆನಾ, ಬಾಲ್ ಯಾರಾದರೂ ಇದ್ರೆ ಎಲಿಮಿನೇಟ್. ಇದರಲ್ಲಿ 3 ಗೇಮ್ಸ್ ಆಗುತ್ತೆ, 3 ರೌಂಡ್ಸ್. ಓಕೆನಾ, 3 ಎಲಿಮಿನೇಟ್ ಸಿಕ್ಕಿದ್ರೆ ನಮಗೆ ಟಾಪ್ 3 ಸಿಕ್ಬಿಡ್ತಾರೆ. ಸೊ ಈ ಗೇಮ್ನ ಸೆಮಿಫೈನಲ್ ಅಂತ ಕನ್ಸಿಡರ್ ಮಾಡ್ಬೋದು, ಯಾಕಂದ್ರೆ ಈ ಗೇಮ್ ಆದಮೇಲೆ ನಮ್ಮದು ಡೈರೆಕ್ಟ್ ಫಿನಾಲೆ ಇರೋದು. ಸೊ ಎಲ್ಲರೂ ರೆಡಿ ಇದ್ದೀರಾ? ಆ್ಯಂಡ್ ಗೋ ಫಾರ್ ಇಟ್.
ಈ ಗೇಮ್ ಸ್ಟಾರ್ಟ್ ಆಗಿ 5 ನಿಮಿಷ ಆಗಿದೆ ಆ್ಯಂಡ್ ಈಗ ನಮಗೆ ಜಸ್ಟ್ 1 ಎಲಿಮಿನೇಷನ್ ಬೇಕು. ಸೊ ದ ಸೆಮಿಫೈನಲ್ ಗೇಮ್ ಎಂಡ್ ಆಗಿದೆ ಆ್ಯಂಡ್ 3 ಎಲಿಮಿನೇಷನ್ಸ್ ಆಗಿದೆ. ಅದರಲ್ಲಿ 1 ಎಲಿಮಿನೇಷನ್ಸ್ ನಮ್ಮ ಬ್ರದರ್ ಶೇಖ್ ಮುಯಿನ್ ಅವ್ರದ್ದಾಗಿದೆ. ಈ ಏಜಲ್ಲಿ ಇವರು ಟಾಪ್ 6 ತನಕ ಬಂದು ಚೆನ್ನಾಗಿ ಕಾಂಪೀಟ್ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಆಡಿದ್ದಾರೆ ಇವರು. ಅದೇ ಇವ್ರಿಗೋಸ್ಕರ ಒಂದು ಬಿಗ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಸೊ ಎಲ್ಲರಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪುಟ್ಟ ಬಿಗ್ ಅಪ್ಲಾಸ್ ಫಾರ್ ಮುಯಿನ್. ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡಿರಿ. ಯಂಗೆಸ್ಟ್ ಪ್ಲೇಯರ್ ಅವರು ಇವರಾಗಿರ್ತಾರೆ. ಹಾಗೂ ಎಲ್ಲರೂ ಚೆನ್ನಾಗಿ ಆಡಿದ್ರು. ಈಗ ಟಾಪ್ 6ಗೆ ಬಂದು 3 ಜನ ಎಲಿಮಿನೇಟ್ ಆಗಿಬಿಟ್ರು. ಎಲ್ಲರೂ ಎಲಿಮಿನೇಟ್ ಆಗಿಂದ ಮುಂಚೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಗೇಮ್ಸ್ ಆಡಿದು ಅವ್ರದ್ದು ಪೇಷನ್ಸ್ ತೋರಿಸಿ ಚೆನ್ನಾಗಿ ಗೇಮ್ ಆಡಿದ್ರು. ಎಲ್ಲರಿಗೆ ಹೇಳಿ ಅಪ್ರಿಷಿಯೇಟ್. ಇವಾಗ ಸ್ಪೈಡಿ ಗೇಮ್ ಸೀಸನ್ 1 ನಮಗೆ ಟಾಪ್ 3 ಸಿಕ್ಬಿಟ್ಟಿದ್ದಾರೆ. ಸೊ ಎಲ್ಲರೂ ಅವರಿಗೆ ಚೇರ್ ಅಪ್ ಮಾಡ್ರಿ. Meet our friends. They are come from Hirur to see your game. ಶುಕ್ರಿಯಾ ಭಾಯ್, ಥ್ಯಾಂಕ್ ಯು ಸೋ ಮಚ್. Mr. Salman and Mr. Afzal. ಶುಕ್ರಿಯಾ ಭಾಯ್, ಆನೆಗೆ ವಸ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ಆ್ಯಂಡ್ ಲವ್. ಇವ್ರು ಬಂದು ಪ್ರಭು ಸ್ಪೋರ್ಟ್ಸ್ ಇನ್ಫ್ರಾ ಅಂತ ಟರ್ಫ್ ಕನ್ಸ್ಟ್ರಕ್ಟ್ ಮಾಡಿಕೊಡ್ತಾರೆ. ನಮ್ಮದು ಇದು ಟರ್ಫ್ ನೋಡ್ತೀರಲ್ಲ, ಇಷ್ಟು ದೊಡ್ಡದು ಓನ್ಲಿ 14 ಡೇಸಲ್ಲಿ ಮಾಡಿಕೊಟ್ಟಿದ್ದಾರೆ. ಓನ್ಲಿ 14 ಡೇಸಲ್ಲಿ ನಮ್ಮ ಕಡೆಯಿಂದ ಎಲ್ಲ ನಮಗೆ ಸ್ಯಾಟಿಸ್ಫೈ ಇದೆ ಸರ್. ಮ್ಯಾಟ್, ನೆಟ್, ಲೈಟ್ಸ್ ಎಲ್ಲ ಸ್ಯಾಟಿಸ್ಫೈ. ಸೊ ನಮ್ಮ ಚಿತ್ರದುರ್ಗದಲ್ಲಿ ಬಹಳ ಸ್ಪೋರ್ಟ್ಸ್ ಅರೇನಾಗಳು ಇದ್ದಾವೆ, ಆದರೆ ಪ್ರಭು ಸ್ಪೋರ್ಟ್ಸ್ ಇನ್ಫ್ರಾ ಅವರು ಕಟ್ಸಿರೋದು ಸೂಪರ್ ಸ್ಪೋರ್ಟ್ಸ್ ಅರೇನಾ. ದಿಸ್ ಇಸ್ ದ ಬೆಸ್ಟ್ ಎವರ್ ಟರ್ಫ್ ಐ ಹ್ಯಾವ್ ಎವರ್ ವಿಸಿಟೆಡ್. ಅಂಡ್ ನೀವು ಒಂದು ಕ್ರಿಕೆಟ್ ಲವರ್ ಇದ್ರೆ ನೀವು ಇಲ್ಲಿ ಬರಲೇಬೇಕು. सो हमारे चित्रदुर्ग के क्यूटेस्ट क्रिएटर निद्धू भी आज हमारे साथ यहाँ प्रेजेंट है. स्पाइडी की टीम में स्पाइडी गेम्स का हिस्सा होको आको यहाँ जिन्होंने हमें बोलने से तो तुम्हें सुनते नहीं, आधे भी रील्स वीडियोस देखो स्क्रॉल करती हैं. अब तुम्हारी पैरी निद्धू बोलने के बाद तो फॉलो और सब्सक्राइब करना भूलो नको. और हाँ तुम्हें बोलो स्पाइडी को फॉलो करोगा ना. क्यों बोला? अब तो हमारे क्यूटेस्ट टीम मेंबर भी बोल दे सब्सक्राइब करो. मच्छर ने काटा, उसका जुलून था, मैंने खुजाया, मेरा सुकून था, हम उसे मार भी ना सके, उसकी रगों में हमारा ही खून था. ಸೊ ಎಲ್ಲರನ್ನ ಕಾಂಪೀಟ್ ಮಾಡಿ ಫೈನಲಿ 4 to 5 ಅವರ್ಸ್ ಆಗಿದ್ಮೇಲೆ ನಮ್ಮ ಹತ್ರ ನಮ್ಮ ಸ್ಪೈಡಿ ಗೇಮ್ ಸೀಸನ್ 1 ಟಾಪ್ 3 ಪ್ಲೇಯರ್ಸ್ ಇಲ್ಲಿ ಇದ್ದಾರೆ. ಎಲ್ಲ ನಿಮ್ಮ ಸಪೋರ್ಟಿಂದ ಒಂದು ಫಿನಿಶ್ ಆಗೈತೆ. ಲಾಸ್ಟ್ ಮೂಮೆಂಟಲ್ಲಿ ಐತೆ ಅದು ಫಿನಿಶ್ ಮಾಡ್ಕೊಳ್ಳೋಣ. ಒಂದು ಸಕ್ಸಸ್ಫುಲ್ ಸ್ಪೈಡಿ ಸೀಸನ್ 1 ಮುಗಿಯೋಕ್ಕೆ ಬರ್ತೈತೆ. ಓಕೆನಾ? ಈ ನಮ್ಮ ಫಿನಾಲೆ ಗೇಮಲ್ಲಿ 3 ಜನರಲ್ಲಿ ಒಬ್ಬರು ವಿನ್ನರ್ ಆಗ್ತಾರೆ ಆ್ಯಂಡ್ ಬಾಕಿ 2 ಜನ ಎಲಿಮಿನೇಟ್ ಆಗ್ತಾರೆ. ಅದರ ಮುಂಚೆ ನಾವು ನಮ್ಮ ಪಾರ್ಟಿಸಿಪೆಂಟ್ಸ್ಗೆ ಒಂದು ಆಫರ್ ಕೊಡ್ತಾ ಇದ್ದೀವಿ. 500 rupees ತೊಗೊಂಡು ಮನೆಗೆ ಹೋಗ್ಬೋದು ಅಥವಾ ರಿಸ್ಕ್ ತೊಗೊಂಡು ಈ ಫೈನಲ್ ಗೇಮ್ನ ಆಡ್ಬೋದು. ಯಾರಾದರೂ ಕ್ವಿಟ್ ಮಾಡ್ತಿದ್ದೀರಾ? 500 ಒಂದು ಗ್ರೇಟ್ ಆಪ್ಷನ್. ಗೆಲ್ಲಿಲ್ಲ ಅಂದ್ರೆ ಏನೋ ತೊಂದರೆ ಇಲ್ಲ. ಸೊ ಕಂಟಿನ್ಯೂ ಮಾಡ್ತೀವಿ ಅಂದ್ರೆ 2 ನಿಮಿಷ ವೇಸ್ಟ್ ಮಾಡೋದು ಬೇಗ ಬೇಗ ಸ್ಟಾರ್ಟ್ ಮಾಡಿ. ಕಂಟಿನ್ಯೂ ಮಾಡ್ತೀರಾ? ಕಂಟಿನ್ಯೂ ಮಾಡ್ತೀರಾ? ಈಗ ಫೈನಲಿ ನಮ್ಮ ಸ್ಪೈಡಿ ಗೇಮ್ಸ್ ಮುಕ್ತಾಯಕ್ಕೆ ಬರ್ತಾ ಇದೆ. ಈ 3 ಬಾಕ್ಸಸ್ ಅಲ್ಲಿ 1 ಬಾಕ್ಸ್ ಅಲ್ಲಿ 6500 rupees ಕ್ಯಾಶ್ ಪ್ರೈಸ್ ಇದೆ ಅಂಡ್ 2 ಬಾಕ್ಸ್ ಖಾಲಿ ಇದೆ. ನೋಡೋಣ ಯಾರು ಫೈನಲ್ ವಿನ್ನರ್ ಆಗ್ತಾರೆ. ನಾವು ಫಸ್ಟ್ ನಂಬರಿಗೆ ಕಲ್ತಿರೋದು ದರ್ಶನ್. ನಿಮ್ದು ಕೆಲಸ ಹೋಗಿ ಒಂದು ಬಾಕ್ಸ್ ಚೂಸ್ ಮಾಡ್ಬೇಕು, ಅದರಲ್ಲಿ ಏನೈತೆ ಅಂತ ರಿವೀಲ್ ಮಾಡ್ಬೇಕು. ಓಕೆನಾ? ಆರ್ ಯು ರೆಡಿ ಫಾರ್ ದ ಫಿನಾಲೆ? ಸೊ ನಿಮ್ಮ ಮುಂದೆ ಇರುವ ಈ 3 ಬಾಕ್ಸಲ್ಲಿ 1 ಬಾಕ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಬಾಕ್ಸ್ ಕನ್ಫರ್ಮ್. ಸೊ ರೂಲ್ಸ್ ಪ್ರಕಾರ ಬೇರೆ ಪ್ಲೇಯರ್ಗೆ ಆ ಬಾಕ್ಸ್ ಬೇಕಂದ್ರೆ ನೀವು ಪಕ್ಕಾ ಬಾಕ್ಸಿಗೆ ಶಿಫ್ಟ್ ಆಗಬೇಕು. ಸೊ ನಿಮ್ಮ ಬಾಕ್ಸ್ ಹತ್ರ ಹೋಗಿ ಆ್ಯಂಡ್ ನೋಡ್ಕೊಳ್ಳಿ ಅದ್ರ ಒಳಗೆ ಏನಿದೆ. ಸೊ ನಮ್ಮ ದರ್ಶನ್ ಅವರು ಬಾಕ್ಸ್ ಒಳಗೆ ಏನಿದೆ ಅಂತ ನೋಡ್ಬಿಟ್ಟಿದ್ದಾರೆ. ಸೊ ದರ್ಶನ್, ನೀವು ಆ ಬಾಕ್ಸ್ ಒಳಗೆ ಏನಿದೆ ರಿವೀಲ್ ಮಾಡಬೇಡಿ ಅಂಡ್ ಬಿ ರೆಡಿ ಟು ಮ್ಯಾನಿಪುಲೇಟ್ ಅದರ್ ಪ್ಲೇಯರ್ಸ್. ಫಿನಾಲೆ में आपका स्वागत है अली. ಸೊ ಈ 3 ಬಾಕ್ಸ್ ಅಲ್ಲಿ ನೀವು ಯಾವ ಬಾಕ್ಸ್ ಚೂಸ್ ಮಾಡ್ತಾ ಇದ್ದೀರಾ? ನೀವು ಅವ್ರ ಹತ್ರ ಇರೋ ಬಾಕ್ಸ್ ಚೂಸ್ ಮಾಡ್ಬೋದು ಅಥವಾ ಸೆಕೆಂಡ್ ಬಾಕ್ಸ್ ಚೂಸ್ ಮಾಡ್ಬೋದು ಅಥವಾ ಇಲ್ಲಿರೋ ಬಾಕ್ಸ್ ಕೂಡ ಚೂಸ್ ಮಾಡ್ಬೋದು.
ನೀವು ಬೇಕಾದರೆ ಅವ್ರ ಹತ್ರ ಏನಾದರೂ ಕ್ವಶನ್ಸ್ ಕೇಳ್ಬೋದು, ಅದರಲ್ಲಿ ಅಮೌಂಟ್ ಇದೆ, ಅದರಲ್ಲಿ ಏನಿದೆ ನೀವೆಲ್ಲ ಕೇಳ್ಬೋದು ಅವ್ರ ಹತ್ರ, ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಕನ್ಫರ್ಮ್ ಅದೇ ಬಾಕ್ಸಾ? ಸೊ ನಮ್ಮ ಅಲೀಮ್ ಅವರು ಅವರ ಫಸ್ಟ್ ಬಾಕ್ಸನ್ನು ಚೂಸ್ ಮಾಡಿದ್ದಾರೆ. ಸೊ ಬೇರೆ ಯಾರು ನೋಡದೆ ನೀವು ಮೆಲ್ಲಕ್ಕೆ ಬಾಕ್ಸ್ ಓಪನ್ ಮಾಡಿ ಆ್ಯಂಡ್ ಆ ಬಾಕ್ಸಲ್ಲೊಳಗೆ ಏನಿದೆ ನೋಡಿ. ಓಕೆ, ಸೊ ಅದೇ ಬಾಕ್ಸ್ ಕನ್ಫರ್ಮಾ? ಮತ್ತೆ ಶಿಫ್ಟ್ ಆಗಬೇಕಂದ್ರೆ ನೀವು ಈಗಲೇ ಶಿಫ್ಟ್ ಆಗಿಬಿಡಿ. ಶಿಫ್ಟ್ ಆಗ್ತೀರಾ ಅಂದರೆ ನೀವು ಈಗಲೇ ಶಿಫ್ಟ್ ಆಗ್ಬೋದು. ಈ ಗೇಮ್ ಲಕ್ಕಿಂದಲ್ಲ ಮ್ಯಾನ್ಯುಪುಲೇಟ್ ಮಾಡೋದು. ಸೊ ನಿಮ್ಮ ಆಪೋಸಿಟ್ ಪ್ಲೇಯರ್ಗೆ ನೀವು ಮ್ಯಾನ್ಯುಪುಲೇಟ್ ಈಸಿಲಿ ಮಾಡ್ಬೋದು. ವೆಲ್ಕಮ್ ಟು ದ ಫಿನಾಲೆ ಮಿಸ್ಟರ್ ರಾಜಿಕ್. ಸೊ ಈ 3 ಬಾಕ್ಸಲ್ಲಿ ಒಂದು ಬಾಕ್ಸ್ ಒಳಗೆ ಅಮೌಂಟ್ ಇದೆ. ಸೊ ನೀವು ಚೂಸ್ ಮಾಡಿ ನಿಮ್ಗೆ ಯಾವ ಬಾಕ್ಸ್ ಬೇಕಂತ. ನೀವು ಇವರಿಗೆ ಕ್ವಶನ್ಸ್ ಕೇಳ್ತೀರಾ, ಇವ್ರ ಫೇಸ್ ರೀಡ್ ಮಾಡ್ತೀರಾ, ಅಥವಾ ನೀವು ಏನಾದರೂ ಮಾಡಿ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಜಸ್ಟ್ ನೀವು ಈ 3 ಬಾಕ್ಸಲ್ಲಿ ಒಂದು ಬಾಕ್ಸ್ ಸೆಲೆಕ್ಟ್ ಮಾಡಿ. ದಿಸ್ ಒನ್ ಕನ್ಫರ್ಮ್. ಮತ್ತೆ ಶಿಫ್ಟ್ ಆಗೋಕ್ಕೆ ಚಾನ್ಸಸ್ ಸಿಗೋದಿಲ್ಲ. ಕನ್ಫರ್ಮ್? ಓಕೆ ಮಿಸ್ಟರ್ ಅಲೀಮ್, ಸ್ವಲ್ಪ ಶಿಫ್ಟ್ ಆಗಲಿ. It's time to welcome the founder of Super Tires, Mr. Ilyas Saab. ಸೊ ಇವರು ನಮ್ಮ ಸೂಪರ್ ಸ್ಪೋರ್ಟ್ಸ್ ಅರೇನಾ ಹಾಗೂ ಸೂಪರ್ ಟೈರ್ಸ್ ನ ಅಫಿಷಿಯಲ್ ಫೌಂಡರ್ ಆಗಿದ್ದಾರೆ. ಹಾಗೂ ನಮ್ಮ ಸ್ಪೈಡಿ ಗೇಮ್ಸ್ಗೆ ಸೂಪರ್ ಟೈರ್ಸ್ ಹಾಗೂ ಸೂಪರ್ ಸ್ಪೋರ್ಟ್ಸ್ ಅರೇನಾ ಇಂದ ಬಹಳ ಸಪೋರ್ಟ್ ಸಿಕ್ಕಿದೆ. ಸೊ ಎಲ್ಲರೂ ಇವ್ರಿಗೋಸ್ಕರ ಒಂದು ಬಿಗ್ ಅಪ್ಲಾಸ್ ನ ಪ್ರೆಸೆಂಟ್ ಮಾಡಿ. ಸೊ ಎಲ್ಲರೂ ವೇಟ್ ಮಾಡ್ತಾ ಇದ್ದ ಮೂಮೆಂಟ್ ಈಗ ಬಂದಿದೆ. ನಮ್ಮ ಸ್ಪೈಡಿ ಗೇಮ್ ಸೀಸನ್ 1 ವಿನ್ನರ್ ಈಗ ಅನೌನ್ಸ್ಮೆಂಟ್ ಆಗುತ್ತೆ. ಈ ಬಾಕ್ಸಸ್ ಅಲ್ಲಿ ಯಾವ ಬಾಕ್ಸ್ ಅಲ್ಲಿ ಅಮೌಂಟ್ ಇದೆ ನಮಗೆ ಗೊತ್ತಿಲ್ಲ. ಅದು ಗೊತ್ತಿರೋದು ಇಲ್ಲೇ ನಿಂತಿರೋ ಜಸ್ಟ್ ಪ್ಲೇಯರ್ಸ್ಗೆ ಬಿಟ್ಟು ಇದು ಯಾರಿಗೂ ಗೊತ್ತಿಲ್ಲ ಯಾವ ಬಾಕ್ಸ್ ಅಲ್ಲಿ ಅಮೌಂಟ್ ಇದೆ ಅಂತ. ಸೊ ಎಲ್ಲರಿಗಿಂತ ಮುಂಚೆ ನಾನು ಈ ಮಧ್ಯ ಇರೋ ಬಾಕ್ಸ್ನ ಎತ್ತುತ್ತೀನಿ ಆ್ಯಂಡ್ ರಿಮೈನಿಂಗ್ ಪ್ಲೇಯರ್ಸ್ ಅವ್ರವ್ರ ಬಾಕ್ಸ್ನ ಎತ್ತುತ್ತಾರೆ. ಆ್ಯಂಡ್ ಎಲ್ಲರಿಗೂ ಗೊತ್ತಾಗುತ್ತೆ ನಮ್ಮ ಸ್ಪೈಡಿ ಗೇಮ್ಸ್ ಸೀಸನ್ 1 ವಿನ್ನರ್ ಯಾರಂತ. ಸೊ ನಿಮ್ಮೆಲ್ಲರಿಂದನೇ ಈ ಸ್ಪೈಡಿ ಗೇಮ್ ಸೀಸನ್ 1 ಕಂಡಕ್ಟ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ನಮ್ಮ ದರ್ಶನ್ ಅವರು ಸ್ಪೆಷಲಿ ದಾವಣಗೆರೆಯಿಂದ ಇಲ್ಲಿ ಬಂದು ಈ ಸ್ಪೈಡಿ ಗೇಮ್ ಸೀಸನ್ 1ಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಓಕೆ, ಸೊ ಇಸ್ ದ ಫೈನಲ್ ಟೈಮ್ ಟು ರಿವೀಲ್ ದ ವಿನ್ನರ್. ಇದರಿಂದ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಒಂದ್ ಕೈಯಿಂದ ಬಾಕ್ಸ್ ಸೇಮ್ ಟೈಮಲ್ಲಿ ಯಾರು ವಿನ್ ಆಗ್ತಾರೆ ಸೊ ಬಹಳ ಫೋಕಸ್ ಹಾಗೂ ಡೆಡಿಕೇಶನ್ ಇಂದ ಈಗ ನಮ್ಮ ಹತ್ರ ಸ್ಪೈಡಿ ಗೇಮ್ ಸೀಸನ್ 1 ಫೈನಲ್ ವಿನ್ನರ್ ನಮ್ಮ ಜೊತೆ ಇಲ್ಲಿ ಇದ್ದಾರೆ. ಸೊ ಬಟ್ ಬಿಗ್ ಅಪ್ಲಾಸ್ ಫಾರ್ ರಾಧಿಕ್. ಹಾಗೂ ದಾವಣಗೆರೆಯಿಂದ ಬಂದು ನಮ್ಮ ಹತ್ರ ಪಾರ್ಟಿಸಿಪೇಟ್ ಮಾಡಿರೋ ನಮ್ಮ ದರ್ಶನಿಗೆ ನಾನು ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೀನಿ ನಮ್ಮ ಸ್ಪೈಡಿ ಗೇಮ್ ಸೀಸನ್ 1 ರನ್ನರ್ ಅಪ್ ಆಗೋದಕ್ಕೆ. ಸ್ಪೈಡಿಯಿಂದ ಮುಂದೆ ಬಹಳ ಅಪಾರ್ಚುನಿಟೀಸ್ ಇವರಿಗೆ ಬರೋದಿದೆ. ಬರ್ತಾರೆ. ಹಾಗೂ ದಾವಣಗೆರೆಯಲ್ಲಿ ಈ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನಿಮ್ಮ ಸ್ಪೈಡಿಯ ಸಲಾಂ. ಫೈನಲಿ ನಮ್ಮ ಸ್ಪೈಡಿ ಗೇಮ್ ಸೀಸನ್ 1 ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಆಕ್ಚುಲಿ ಚಾಲೆಂಜ್ ಇದ್ದಿದ್ದು 50 ಪಾರ್ಟಿಸಿಪೆಂಟ್ಸ್ ಇದ್ರು, ಆದ್ರೆ ಟ್ರಸ್ಟ್ ಇಶ್ಯೂಸ್ ಇಂದ ಬಹಳ ಜನ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ. ಯಾಕಂದ್ರೆ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಸ್ಪೈಡಿ ಗೇಮ್ಸ್ ಜಸ್ಟ್ ಅಮೌಂಟ್ ವಿನ್ನಿಂಗ್ ಕಾಂಪಿಟೇಷನ್ ಅಲ್ಲ, ಇದು ನಿಮ್ಮ ಒಳಗಿರೋ ಸ್ಕಿಲ್ಸ್, ನಿಮ್ಮ ಅಬಿಲಿಟೀಸ್ಗೆ ಹೊರಗೆ ತೆಗೆಯೋ ಕಾಂಪಿಟೇಷನ್. ಈ ಚಾಲೆಂಜ್ ಇದ್ದಿದ್ದು ಸ್ಪೆಷಲಿ ಯಂಗ್ಸ್ಟರ್ಸ್ಗೋಸ್ಕರ, ಆದ್ರೆ ಮುಂದೆ ಇನ್ನ ಬಹಳ ಅಪಾರ್ಚುನಿಟೀಸ್ ಬರೋ ಬಾಕಿ ಇದೆ. ಇದು ನನ್ನ ಫಸ್ಟ್ ಟೈಮ್ ಕಾಂಪಿಟೇಷನ್ ಆಗೋದ್ರಿಂದ ನನಗೆ ಇದರಿಂದ ಬಹಳ ಹೇಟ್ ಹಾಗೂ ಕಾಂಟ್ರವರ್ಸೀಸ್ ನೋಡೋಕೆ ಸಿಗ್ತವೆ. ನಾನು ಹೋಗ್ತಾ ಇದ್ದೀನಿ ಆ ಕಾಂಟ್ರವರ್ಸೀಸ್ಗೆ ಎಂಜಾಯ್ ಮಾಡೋದಕ್ಕೆ. ಸಿಗೋಣ ಮತ್ತೆ ಅವಾಗ ತನಕ. ವೆಲ್ಕಮ್ ಟು ಸ್ಪೈಡಿ ಎಕ್ಸ್ಪ್ಲೋರ್ಸ್. ಸೊ ನಮ್ಮ ಸ್ಪೈಡಿ ಟೀಮ್ ಮೆಂಬರ್ಸ್ ಇಲಿಯಾಸ್, ಸಾದ್ ಫೌಜಾನ್, ಯಾಸಿರ್ ಅರ್ಫತ್, ಹಜರತ್ ಅಲಿ, ಶರ್ಮಾಸ್ ಖಾನ್, ಸೈಯದ್, ನಮ್ಮ ಕ್ರ್ಯಾಕರ್ಸ್ ಟೀಮ್ ಶುಯೇಬ್ ಜಾವೇದ್ ಹಾಗೂ ಸೈಯದ್ ಮುದಬ್ಬಿರ್ ಇಂದ ನಮಗೆ ಬಹಳ ಪ್ರೋತ್ಸಾಹ ಸಿಕ್ಕಿದೆ. ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಂದಿ ಕೈಸಿ ಎತ್ತಿ
जी हाँ जज़ाकल्लाह। हम फरहान भाई होटल के ओनर। तुम्हें क्या बोलना चाहती पार्टिसिपेंट्स को, विनर्स को? अच्छा खेला सबने ने, हाँ सबको विनर है ना, कंग्रेचुलेशंस। ಮೇಕ್ ಶೋರ್ ಟು ವಿಸಿಟ್ ಎಂಪೈರ್ ಹೋಟೆಲ್ ಲೊಕೇಟೆಡ್ ಇನ್ ನಮ್ಮ JCR ಚಿತ್ರದುರ್ಗ. ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿತ್ತು, ಗೇಮ್ಸ್ ಎಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ಎಲ್ಲ ಎಂಟರ್ಟೈನಿಂಗ್ ಆಗಿತ್ತು ಮತ್ತು ಯುನಿಕ್ ಕಾನ್ಸೆಪ್ಟ್ ಜೊತೆ ಬರ್ತಾ ಇದ್ದಾರೆ. ಸೊ ಎಲ್ಲರೂ ನೆಕ್ಸ್ಟ್ ಸೀಸನ್ 2ಗೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ನಿಮ್ಮ ಪಾರ್ಟಿಸಿಪೇಷನ್ ಮುಖ್ಯ, ವಿನ್ ಆರ್ ಲೂಸ್ ಸೆಕೆಂಡ್ರಿ ಅದು. ಸೊ ನಿಮ್ಮ ಪಾರ್ಟಿಸಿಪೇಷನ್, ನಿಮ್ಮ ಡೆಡಿಕೇಶನ್ ಎಲ್ಲ ಮುಖ್ಯ. ಸೊ ಚೆನ್ನಾಗಿದೆ ಗೇಮ್ಸ್. ಥ್ಯಾಂಕ್ ಯು ಸ್ಪೈಡಿ ಗೇಮ್ಸ್. ಮೊದಲೇ ಎಲ್ಲಾದರೂ ನೋಡಿದ್ರೆ ಈ ಥರ? ಇಲ್ಲ ಬ್ರೋ, ನಾನು ಸುತ್ತಮುತ್ತ ಸ್ಟೇಟ್ಸಲ್ಲಿ ನಾನು ನೋಡಿಲ್ಲ ಯುನಿಕ್ ಕಾನ್ಸೆಪ್ಟ್ ಅಂತ. ಸೊ ನಾನು ರೀಲ್ ನೋಡಿ ಲೈಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬಂದಿದ್ದು. ಚೆನ್ನಾಗಿದೆ ಬ್ರೋ, ಎಲ್ಲ ಗೇಮ್ಸ್ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು ಬ್ರೋ.